ಇಲ್ಲಿ ಏನೇನು ನೀವು ಲೆಕ್ಕಾಚಾರ ಹಾಕಿದ್ರಿ? ಈಗ ಗ್ರಾಹಕರು ಬರಬೇಕು ಅಥವಾ ಅವ್ರಿಗೆ ಯಾವ ಥರದ ಫುಡ್ ಕೊಡಬೇಕು, ಏನೇನು ಕ್ಯಾಲ್ಕುಲೇಷನ್? ಸೊ ನಮ್ಮದು ಪ್ರಸಾದ ಆಗಿರೋದ್ರಿಂದ ನಮ್ಮದು ಅಟ್ಮಾಸ್ಫಿಯರು, ವೈಬು, ಇನ್ಕ್ಲೂಡಿಂಗ್ ಸ್ಮೆಲ್ ಟೆಂಪಲ್ ಥರನೇ ಇರಬೇಕು ಅಂತ ನನಗೆ ಇಲ್ಲಿದ್ದು ಆಲ್ರೆಡಿ ನಂಗೆ ಗ್ರಿಪ್ ಸಿಕ್ಬಿಟ್ಟಿತ್ತಲ್ಲ, ಇದು ಒಂದು ಸ್ವಲ್ಪ ನಂಗೆ ಈಸಿ ಆಯಿತು. ಸೊ ಇದ್ರದ್ದು ನಾನು ಮಾಡ್ಕೊಂಡು ಹೋದೆ, ಈ ಥರ ಬೇಕು, ಈ ಥರ ಬೇಕು, ಈ ಥರ ಬೇಕು, ಆಮೇಲೆ ಈ ಇಂಟೀರಿಯರ್ ಈ ಥರ ಬೇಕು ಅಂತ. ಇವೆಲ್ಲದಕ್ಕಿಂತ ಮಿಗಿಲಾಯಿತು ಫುಡ್ ಕ್ವಾಲಿಟಿ, ಆಮೇಲೆ ಸರ್ವಿಸ್. ಮಠದಲ್ಲೆಲ್ಲ ಹೇಗೆ ಮಾಡ್ತಾರೆ ಯಥಾವತ್ ನಾವು ಈಗ ಮಾಡಬೇಕು. ಮಠದ ಫುಡ್ ಎಲ್ಲೂ ಸಿಗಲ್ಲ. ಮತ್ತು ನಿಮಗೆ ಮಠದ ಊಟ ನಿಮಗೆ ಪರ್ಟಿಕ್ಯುಲರ್ ಡೇಸಲ್ಲಿ ಇದರಲ್ಲಿ ಮಾತ್ರ ಸಿಗುತ್ತೆ. ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ ಆ ಊಟ ನಾವಿಲ್ಲಿ ಕೊಡಬೇಕು. ಆಮೇಲೆ ಟಿಪಿಕಲ್ ನಮ್ಮ ಸ್ಟೈಲು, ಈ ತಿಳಿ ಸಾರಾಗಿರ್ಬೋದು, ಮಜ್ಜಿಗೆ ಹುಳಿ ಆಗಿರ್ಬೋದು, ಅದ್ರ ಜೊತೆ ಬಾಳ್ಕ, ಈ ಥರ ಟಿಪಿಕಲ್. ಇವಾಗ ಬಾಳೆ ಎಲೆ ಊಟ ತುಂಬ ಇದೆ, ಟಿಪಿಕಲ್ ನಮ್ಮದು ಕೊಡೋಣ, ನಮ್ಮ ಸ್ಟೈಲ್. ಈ ಬ್ರಾಹ್ಮಣ ಅಂತ ಏನು ಹೆಸರಿಟ್ಟಿದ್ದೀವಿ ಆ ಸ್ಟೈಲ್ ಟಿಪಿಕಲ್ ನಮ್ಮದೇ ಸ್ಟೈಲಲ್ಲಿ ಕೊಡೋಣ ಅಂತ ಸ್ಟಾರ್ಟ್ ಮಾಡಿ ಈ ಥರ. ಆಮೇಲೆ ಶೃಂಗೇರಿಲೆಲ್ಲ ಹುಡ್ಕಾಡಿ ಮಾಡಿ ಆ ಜನನ ಕರ್ಕೊಂಬಂದು ಮಾಡಿಸಿ ಎಲ್ಲ. ಈಗ ಶಿರ್ಸಿ ಹುಡುಗರು ಇದ್ದಾರೆ ಬಡ್ಸೋಕ್ಕೆಲ್ಲ. ಆಮೇಲೆ ನಮ್ಮದು ರೆಗ್ಯುಲರ್ ಹೋಟ್ಲು ಥರ ಪದ್ಧತಿ ಇಲ್ಲ ಬಡಿಸೋದು. ನನ್ನ ಒಂದು ಇಂಟೆನ್ಷನ್ ಏನಂದರೆ ಬಾಳೆ ಎಲೆ ಊಟ ಇಷ್ಟು ಊಟ ದಿನ ಯಾರು ಮಾಡ್ತಾರೆ ಅಂತ ನನಗೆ ತಲೆಯಲ್ಲಿ. ಸೊ ಚಿಕ್ಕದಾದರೆ ಸಾಕಪ್ಪ, ನನಗೆ ಯಾವುದೋ ಒಂದು 500-600 ಸ್ಕ್ವೇರ್ ಫೀಟ್ ಇದ್ದರೆ ಸಾಕು ಅಂತ ಹೇಳ್ಬಿಟ್ಟು ಹುಡುಕಿ ಅಲ್ಲೇ ಪಕ್ಕದಲ್ಲೇ, ನಾವು ಇವಾಗ ಪಾರ್ಕ್ ಏನು ಮಾಡ್ತೀವಿ ಆ ಪಕ್ಕದ ರೋಡಲ್ಲೇ ಒಂದು 20-25 ಜನ ಕೂತ್ಕೊಳ್ಳೋ ಥರ. ನನಗೆ ದಿನ ಯಾರು ಬರ್ತಾರೆ, ನನಗೆ ಅದು ಗೊತ್ತಿಲ್ವಲ್ಲ ನನಗೆ. ಸೊ ದಿನ ಯಾರು ಬರ್ತಾರೆ, ಈ ಊಟ ಯಾರು ಮಾಡ್ತಾರೆ ಅಂತ. ಬಾಸ್ ವಾಲಾ, ಬಿ ದ ಬಾಸ್.